ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತೊಂದು ಕಡೆ ವಕೀಲ ದೇವರಾಜೇಗೌಡ ಪೊಲೀಸ್ ವಿಚಾರಣೆ ಅಂತ್ಯ ಆಗಿದೆ. ಆರೋಪಿ ದೇವರಾಜೇಗೌಡ ನ್ಯಾಯಾಂಗ ಬಂಧನಕ್ಕೆ. ಅತ್ಯಾಚಾರದ ಆರೋಪದ ಅಡಿ ದೇವರಾಜೇಗೌಡ ಅರೆಸ್ಟ್. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಕೊಟ್ಟಿದೆ. ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ರು. ಬಾಡಿ ವಾರೆಂಟ್ ಅನ್ನು ಇಶ್ಯೂ ಮಾಡುವ ಮೂಲಕ 4 ದಿನ ಬಾಡಿ ವಾರೆಂಟ್ ಅಡಿಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದರು ದೇವರಾಜೇಗೌಡ. ವಿಚಾರಣೆ ಮುಕ್ತಾಯದ ಹಿನ್ನೆಲೆ ನ್ಯಾಯಾಂಗ ಬಂಧನಕ್ಕೆ ದೇವರಾಜೇಗೌಡರನ್ನ ಮತ್ತೆ ಕಳುಹಿಸಿಕೊಡಲಾಗಿದೆ. ಇವ್ರ ಮೇಲೂ ಪ್ರಕರಣ ದಾಖಲಾಗಿದೆ. ದೇವರಾಜೇಗೌಡರು ಪೊಲೀಸ್ ಕಸ್ಟಡಿ ಮುಗಿದಿದೆ. ದೇವರಾಜೇಗೌಡರು ಎಲ್ಲ ಸತ್ಯ ಹೊರಗೆ ಬಂತ. ಸ್ವಲ್ಪ ದೇವರಾಜೇಗೌಡರದ್ದು ಜೈಟಿಗೆ ಇದೆ. ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ಯಾವ ಷಡ್ಯ ಅಂತ ಏನು ಮಾಡಕ್ಕಾಗಲ್ಲ. ಕಾನೂನು ಮುಂದೆ ಎಲ್ಲ ತಲೆ ಬಾಗ್ಲೇಬೇಕು. ಕಾನೂನಿಗೆ ಸತ್ಯಕ್ಕೆ ಜಯ ಇದೆ. ಬಂಧನದಿಂದ ಯಾರ್ದಾರ ಕೈವಾಡ ಇದೆ ಅಂತಲ್ಲ. ಸದ್ಯ ಮುಂದೆ ಬರ್ತದೆ. ಊಟ ಆಯ್ತಾ? ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತೊಂದು ಕಡೆ ವಕೀಲ ದೇವರಾಜೇಗೌಡ ಪೊಲೀಸ್ ವಿಚಾರಣೆ ಅಂತ್ಯ ಆಗಿದೆ. ಆರೋಪಿ ದೇವರಾಜೇಗೌಡ ನ್ಯಾಯಾಂಗ ಬಂಧನಕ್ಕೆ. ಅತ್ಯಾಚಾರದ ಆರೋಪದ ಅಡಿ ದೇವರಾಜೇಗೌಡ ಅರೆಸ್ಟ್. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಕೊಟ್ಟಿದೆ. ಹೆಚ್ಚಿನ ವಿಚಾರಣೆಗೆ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ರು. ಬಾಡಿ ವಾರೆಂಟ್ ಅನ್ನು ಇಶ್ಯೂ ಮಾಡುವ ಮೂಲಕ 4 ದಿನ ಬಾಡಿ ವಾರೆಂಟ್ ಅಡಿಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದರು ದೇವರಾಜೇಗೌಡ. ವಿಚಾರಣೆ ಮುಕ್ತಾಯದ ಹಿನ್ನೆಲೆ ನ್ಯಾಯಾಂಗ ಬಂಧನಕ್ಕೆ ದೇವರಾಜೇಗೌಡರನ್ನ ಮತ್ತೆ ಕಳುಹಿಸಿಕೊಡಲಾಗಿದೆ. ಇವ್ರ ಮೇಲೂ ಪ್ರಕರಣ ದಾಖಲಾಗಿದೆ. ದೇವರಾಜೇಗೌಡರು ಪೊಲೀಸ್ ಕಸ್ಟಡಿ ಮುಗಿದಿದೆ. ದೇವರಾಜೇಗೌಡರು ಎಲ್ಲ ಸತ್ಯ ಹೊರಗೆ ಬಂತ. ಸ್ವಲ್ಪ ದೇವರಾಜೇಗೌಡರದ್ದು ಜೈಟಿಗೆ ಇದೆ. ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು. ಯಾವ ಷಡ್ಯ ಅಂತ ಏನು ಮಾಡಕ್ಕಾಗಲ್ಲ. ಕಾನೂನು ಮುಂದೆ ಎಲ್ಲ ತಲೆ ಬಾಗ್ಲೇಬೇಕು. ಕಾನೂನಿಗೆ ಸತ್ಯಕ್ಕೆ ಜಯ ಇದೆ. ಬಂಧನದಿಂದ ಯಾರ್ದಾರ ಕೈವಾಡ ಇದೆ ಅಂತಲ್ಲ. ಸದ್ಯ ಮುಂದೆ ಬರ್ತದೆ. ಊಟ ಆಯ್ತಾ? ಇಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.